ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 11ನೇ ಕಂತು ಹಣ ಈ 30 ಜಿಲ್ಲೆಗೆ ಜಮಾ ಆಗುತ್ತೆ. ಸ್ನೇಹಿತರೆ, ಇವತ್ತು 24ನೇ ತಾರೀಕು, ನಾಳೆ 25ನೇ ತಾರೀಕು, ನಾಳಿದ್ದು 26ನೇ ತಾರೀಕು. ಸ್ನೇಹಿತರೆ, ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಎಲ್ಲ ಕಂಪ್ಲೀಟಾದ ಮಾಹಿತಿಯನ್ನು ಇವತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿ ಹೋಗ್ಬೇಡಿ, ಕೊನೆವರೆಗೂ ವೀಕ್ಷಿಸಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ಪ್ರತಿಯೊಬ್ಬರು ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ, ನಮಗೆ ಹಣ ಬರ್ತಾ ಇಲ್ಲ, ನಮಗೆ ಹಣ ಹಾಕಿ, ನಮಗೆ ಹಣ ಎಲ್ಲಿ ಹೋಯಿತು ಅಂತ ಕೇಳ್ತಿರುವಂಥದ್ದು. ಸ್ನೇಹಿತರೆ, ಹಾಗಾದರೆ ನಿಮಗೆ ಹಣ ತುಂಬ ಜನರಿಗೆ ಬರ್ತಾ ಇಲ್ಲ, ಹಾಗಾದರೆ ಹಣ ಎಲ್ಲಿ ಹೋಯಿತು? ಸ್ನೇಹಿತರೆ, ಇದು ತುಂಬ ಜನರಿಗೆ ಕ್ವಶನ್ ಆಗಿ ಕಾಡ್ತಾ ಇರುವಂಥದ್ದು. ಇಲ್ಲಿ ಪ್ರತಿಯೊಬ್ಬರು ಕೂಡ ನನ್ನ ಹತ್ರ ಕ್ವಶನನ್ನು ಕೇಳ್ತಾ ಇರುವಂಥದ್ದು, ನಮ್ಗೆ ಹಣ ಬರ್ತಾ ಇಲ್ಲ ಸರ್, ನಮಗೆ ಹಣವನ್ನು ಕೊಡಿ, ನೀವು ನಮಗೆ ಹಣವನ್ನು ನಮಗೆ ಹಾಕಿ, ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ 3 ತಿಂಗಳಿಂದ ಹಣ ಬರ್ತಾ ಇಲ್ಲ, ನಮಗೆ 3 ತಿಂಗಳಿಂದ ಹಣ ನಿಂತೋಗಿದೆ, ನಮಗೆ ಹಣ ಯಾಕೆ ಬರ್ತಾ ಇಲ್ಲ ನೀವು ಹೇಳಿ ಅಂತ ಕೇಳ್ತಿರುವಂಥದ್ದು. ಸ್ನೇಹಿತರೆ, ನೀವು ಕೇಳ್ತಿರುವಂಥ ಕಮೆಂಟು ಕರೆಕ್ಟಾಗಿರುವಂಥದ್ದು, ಕ್ವಶನು ಕರೆಕ್ಟ್ ಎಲ್ಲ ಪಕ್ಕಾಗಿರುವಂಥದ್ದು. ಯಾಕಪ್ಪ ಅಂತಂದರೆ, ನೀವು ಕೇಳ್ತಿರುವಂಥದ್ದು ಕರೆಕ್ಟಾಗಿರುವಂಥ ಕ್ವಶನ್. ಯಾಕಪ್ಪ ಅಂತಂದರೆ, ಇಲ್ಲಿ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ. ನೀವೀಗ ಮೇಯ್ನ್ಲಿ ತುಂಬ ಜನರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ₹1 ನಯ ಪೈಸೆ ಕೂಡ ಬರ್ತಾ ಇಲ್ಲ. ಸ್ನೇಹಿತರೆ, ಹಾಗಾದರೆ ಹಣವನ್ನು ಬರುವ ಹಾಗೆ ಮಾಡ್ಕೊಳ್ಳುವಂಥದ್ದು ಹೇಗೆ? ಸ್ನೇಹಿತರೆ, ಇದನ್ನು ನೀವು ಇಲ್ಲಿ ತುಂಬ ಜನ ಪ್ರತಿ ದಿನ ಕೇಳ್ತಾ ಇದ್ದೀರಾ, ಪ್ರತಿ ಕ್ಷಣ ಕೇಳ್ತಾ ಇದ್ದೀರಾ. ಸ್ನೇಹಿತರೆ, ಹಾಗಾದರೆ ಆ ಹಣವನ್ನು ಹೇಗೆ ಬರೋ ಹಾಗೆ ಮಾಡುವಂಥದ್ದು, ಹಣ ಹೇಗೆ ಬರುತ್ತೆ? ಸ್ನೇಹಿತರೆ, ಇದನ್ನು ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಆಗಿರುವಂಥದ್ದು. ಹಣ ನಮಗೆ ಕೊಡಿ, ನಮಗೆ ಹಣ ಬರ್ತಾ ಇಲ್ಲ, ನಮಗೆ ಹಣ ಎಲ್ಲಿ ಹೋಯಿತು, ಹಣ ಬರುವ ಹಾಗೆ ಮಾಡಿ ಅಂತ ಹೇಳ್ತಿರುವಂಥದ್ದು. ಸ್ನೇಹಿತರೆ, ಇಲ್ಲಿ ನನಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಇಲ್ಲಿ ಹೊಸ ಒಂದು ಮಾಹಿತಿ ಬಂದಿರುವಂಥದ್ದು. ಸ್ವತಃ CM ಸಿದ್ದರಾಮಯ್ಯನವರೇ ಒಂದು ಹೊಸ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆ ಮಾಹಿತಿಯನ್ನು ಏನೆಲ್ಲ ಕಂಪ್ಲೀಟ್ ಆದ ಮಾಹಿತಿ ಇದೆ, ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನು ಹೊಸ ಅಪ್ಡೇಟ್ ಇದೆ, ಏನು ಮಾಹಿತಿ ಇದೆ, ಅಥವಾ ಬರೋದಿಲ್ಲ, ಹಣ ಇಲ್ಲಿಗೆ ನಿಲ್ಲಿಸ್ತಾರಾ ಅಥವಾ ಮುಂದುವರಿಸ್ತಾರಾ, ಏನು ಮಾಹಿತಿ ಇದೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಕ್ವಿಕ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಾನಿಲ್ಲಿ ನಿಮಗೆ ಕಷ್ಟಪಟ್ಟು ನಿಮಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಕೊಡ್ತಾ ಇರುವಂಥದ್ದು. ಮತ್ತು ಒಂದು ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟ ಇರುತ್ತೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಿಮ್ಮ ಒಂದು ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ. ಯಾಕಪ್ಪ ಅಂತಂದರೆ ನಾವು ತುಂಬ ಕಷ್ಟಪಟ್ಟಿರ್ತೀವಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಇಲ್ಲಿ ತುಂಬ ಜನ ಇಲ್ಲಿ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ, ನಮ್ಗೆ ಹಣ ಬರ್ತಾ ಇಲ್ಲ, ನಮಗೆ 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ನಿಂತೋಗಿದೆ, ನಮಗೆ 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಯಾರಿಗೂ ಬರ್ತಾ ಇಲ್ಲ. ಯಾವ ಜಿಲ್ಲೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಮಹಿಳೆಯರು ಯಾರೆಲ್ಲ ಇದ್ದಾರೆ ಅವ್ರು ಯಾರಿಗೂ ಹಣ ಬರ್ತಾ ಇಲ್ಲ. ನಮಗೆ ಹಣ ಬರುವ ಹಾಗೆ ಮಾಡಿ, ನೀವು ಹಣ ಬರುವ ಹಾಗೆ ಮಾಡಿ, ನಮ್ಗೆ ಹಣ ಯಾಕೆ ಬರ್ತಾ ಇಲ್ಲ ಹೇಳಿ ಅಂತ ಕೇಳ್ತಿರುವಂಥದ್ದು. ಹೌದು, ಇಲ್ಲಿ ತುಂಬ ಜನ ಇಲ್ಲಿ ಮಿಸ್ಟೇಕನ್ನು ಮಾಡ್ತಾ ಇದ್ದೀರಾ, ಕನ್ಫ್ಯೂಸ್ ಆಗಿ ಹೋಗಿದ್ದೀರಾ. ನಮ್ಗೆ ಹಣನೇ ಬರ್ತಾ ಇಲ್ಲ, ನೀವು ಹಣ ಬರುವ ಹಾಗೆ ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಹಣ ಬರುವ ಹಾಗೆ ಮಾಡಬೇಕಂತಂದರೆ ನಿಮಗೆ ಇಲ್ಲಿ ಮೈನ್ 2 ರೀಸನ್ಗಳಿರುವಂಥದ್ದು. ಮತ್ತು ನಿಮಗೆ ಇಲ್ಲಿ ಹೊಸ ಒಂದು ಟ್ರಿಕ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಟ್ರಿಕ್ಸ್ ಏನೆಲ್ಲ ಕಂಪ್ಲೀಟ್ ಆದ ಮಾಹಿತಿ ಇವತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ನಿಮಗೆ ಮೈನ್ ಇರುವಂಥದ್ದು ಏನಪ್ಪ ಅಂತಂದರೆ, ನೀವು ಮೊದಲೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಸೀಡಿಂಗನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮಗೆ ಇಲ್ಲಿ ತುಂಬ ಜನರಿಗೆ ಇಂಪಾರ್ಟೆಂಟ್ ಮಾಹಿತಿ ಗೊತ್ತಿಲ್ಲ, ತುಂಬ ಜನರಿಗೆ ಇದ್ರ ಬಗ್ಗೆ ಮಾಹಿತಿಯೇ ಗೊತ್ತಿಲ್ಲ. ನಾನು ಹೇಳ್ತಿರುವಂಥ ಮಾಹಿತಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗಾಗಿ ಇಲ್ಲಿ ತುಂಬ ಜನ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ, ನಮಗೆ ಏನು ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇರೋದಿಲ್ಲ, ನಾವು ಖಂಡಿತವಾಗ್ಲೂ ಡಾಕ್ಯುಮೆಂಟ್ ಇಲ್ಲದೇನೂ ಕೂಡ ಮತ್ತು KYC ಆಧಾರ್ ಕಾರ್ಡ್ ಸೀಡಿಂಗ್ ಅದನ್ನ ಮಾಡದೇನೂ ಕೂಡ ನಮ್ಗೆ ಹಣ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ₹1 ನಯ ಪೈಸೆ ಕೂಡ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಇದನ್ನು ನೀವು ಫಸ್ಟ್ ತಿಳ್ಕೊಳ್ಳಿ ಸ್ನೇಹಿತರೆ. ಹಾಗಾಗಿ ನೀವು KYC ಆಧಾರ್ ಕಾರ್ಡ್ ಸೀಡಿಂಗ್ ಮತ್ತು ಏನೇನು ನಿಮ್ಮ ಒಂದು ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಅಂತಂದರೆ ಡಾಕ್ಯುಮೆಂಟ್ಸ್ ಏನೆಲ್ಲ ಇದಿದೆ ಅದನ್ನೆಲ್ಲ ಕಂಪ್ಲೀಟ್ ಆದ ಮಾಹಿತಿ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ನೀವು ಮೊದಲೇದಾಗಿ ನಾನು ನಿಮಗೆ 3 ಸ್ಟೆಪ್ಸನ್ನು ಹೇಳ್ತೀನಿ. ಆ ಸ್ಟೆಪ್ಸನ್ನು ನೀವು ಕಂಪ್ಲೀಟಾಗಿ ಫಾಲೋ ಮಾಡಲೇಬೇಕು. ನೀವು ಇಲ್ಲಿ ಕಂಪ್ಲೀಟಾಗಿ ನೀವು ಈ 3 ಸ್ಟೆಪ್ಸನ್ನು ಫಾಲೋ ಮಾಡ್ತೀರಾ ಅಂತಂದರೆ ಎಲ್ರಿಗೂ ಹಣ ಬರುತ್ತೆ, ಇದು ಫಿಕ್ಸ್. ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಜನ ಮಿನಿಮಮ್ ಜನ ಇಲ್ಲಿ ತುಂಬ ಜನ ಮ್ಯಾಕ್ಸಿಮಮ್ ಜನ ಇಲ್ಲಿ ಒಂದು ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದು ಯಾವುದಪ್ಪ ಅಂತಂದರೆ, KYCಯನ್ನು ಯಾರೂ ಕೂಡ ಮಾಡ್ತಾ ಇಲ್ಲ. KYCಯನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಬೇಕಾಗ್ತದೆ. ನೀವು KYC ಮಾಡಿಲ್ಲ ಅಂತಂದರೆ ನಿಮ್ಗೆ ₹1 ಹಣ ಕೂಡ ಬರೋದಿಲ್ಲ.
ಹಾಗಾಗಿ ಹೇಳ್ತಿರುವಂಥದ್ದು ಇದು ಖಂಡಿತ ನೀವು KYC ಮಾಡಿಲ್ಲ ಅಂತಂದರೆ ₹1 ಕೂಡ ಹಣ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ನೀವಿಲ್ಲಿ KYCಯನ್ನು ಮಾಡ್ಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬರು ಕೂಡ ಖಂಡಿತವಾಗ್ಲೂ KYCಯನ್ನು ಮಾಡಿಲ್ಲ ಅಂತಂದರೆ ದಯವಿಟ್ಟು ವಿಡಿಯೋ ನೋಡಿದ ತಕ್ಷಣವೇ KYC ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಹೋಗ್ಬಿಡೋಣ ಸ್ನೇಹಿತರೆ. ಇನ್ನೊಂದು ಟಾಪಿಕ್ ಯಾವುದಪ್ಪ ಅಂತಂದರೆ ಇನ್ನೊಂದು ಏನು ನಿಮಗೆ ರಿಕ್ವೈರ್ಮೆಂಟ್ ಯಾವುದಪ್ಪ ಅಂತಂದರೆ ನಿಮ್ಮ ಒಂದು ಆಧಾರ ಕಾರ್ಡ್ ಸೀಡಿಂಗನ್ನು ಮಾಡಬೇಕು. ನಿಮ್ಮ ಒಂದು ಆಧಾರ ಕಾರ್ಡ್ ಸೀಡಿಂಗ್ ನೀವು ಮಾಡಿಲ್ಲ ಅಂತಂದರೆ ₹1 ಹಣ ಕೂಡ ಬರೋದಿಲ್ಲ. ಇದು ಫಿಕ್ಸ್. ನೀವು ಆಧಾರ್ ಕಾರ್ಡ್ ಸೀಡಿಂಗ್ ಎಲ್ಲರೂ ಕೂಡ ಮಾಡಬೇಕಾಗತ್ತೆ. ಆಧಾರ್ ಕಾರ್ಡ್ ಸೀಡಿಂಗನ್ನು ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಇದನ್ನೇ ಹೇಗೆ ಮಾಡೋದು ಅಂತ ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಾ. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ಗಳಿವೆ ಅದು ಎಲ್ಲ ಇದೆ. ಆದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಏನೆಲ್ಲ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇದೆ, ಆದರೆ ಅದು ನಿಮ್ಮ ಹತ್ರ ಇದ್ದು ಅಂತಂದರೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇದ್ದು 10 ವರ್ಷ ದಾಟಿರುತ್ತೆ. ಇದು ತುಂಬ ಜನರಿಗೆ ಗೊತ್ತಿರುವಂಥ ವಿಷಯನೇ. 10 ವರ್ಷ ದಾಟಿರುತ್ತೆ, ಆದರೆ ಅದನ್ನು ಅಪ್ಡೇಟ್ ಮಾಡಿಸ್ಕೊಂಡು ಇರೋದಿಲ್ಲ. ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ಆಗುವಂಥದ್ದು. ಇಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ ನಿಮಗೆ ಭರ್ಜರಿ ಹೊಡೆತ ಬೀಳುತ್ತೆ. ಇಲ್ಲಿ ನೀವು ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳೇಬೇಕಾಗ್ತದೆ. ಇದು ನಿಮಗೆ ಭಾರಿ ಪ್ರಾಬ್ಲಮ್ ಕೊಡ್ತಾ ಇರುವಂಥದ್ದು ಸ್ನೇಹಿತರೆ. ಇಲ್ಲಿ ನೀವು ಕರೆಕ್ಟಾಗಿ ನೀವು ಆ ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಕೊಳ್ತೀರಾ ಅಂತಂದರೆ ಅದನ್ನು ಕರೆಕ್ಟಾಗಿ ಇಟ್ಕೊಳ್ತೀರಾ ಮತ್ತು ನೀವು ಅಪ್ಡೇಟ್ ಮಾಡಿ ಇಟ್ಕೊಳ್ತೀರಾ ಅಂತಂದರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳ್ತಿರುವಂಥದ್ದು, ದಯವಿಟ್ಟು ನಿಮ್ಮೊಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ₹1 ಹಣ ಕೂಡ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರು ಕೂಡ ನೀವು ಈ ಕೆಲಸವನ್ನು ಮಾಡ್ತೀರಾ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬರುವಂಥದ್ದು. ಹಣ ಎಲ್ಲೂ ಕೂಡ ಮಿಸ್ ಆಗೋದಿಲ್ಲ ಸ್ನೇಹಿತರೆ. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಇಲ್ಲಿ ನಿಮಗೆ ಜಿಲ್ಲೆ ಬಂದುಬಿಟ್ಟು ಟೋಟಲ್ ಆಗಿ 30 ಜಿಲ್ಲೆಗಳಿಗೆ ಹಣ ಬರುವಂಥದ್ದು. ಆ ಜಿಲ್ಲೆ, ಈ ಜಿಲ್ಲೆ, ಇನ್ನೊಂದು ಜಿಲ್ಲೆ, ಮತ್ತೊಂದು ಜಿಲ್ಲೆ, ಆ ರೀತಿ ಏನಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಆ ಎಲ್ಲ ಜಿಲ್ಲೆಗಳಿಗೂ ಹಣ ಫಿಕ್ಸ್ ಸ್ನೇಹಿತರೆ. ನಿಮಗೆ ಇಲ್ಲಿ ಟೋಟಲ್ ಆಗಿ ಒಟ್ಟು ಆ ಜಿಲ್ಲೆ, ಈ ಜಿಲ್ಲೆ, ಆ ರೀತಿ ಏನಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಆ ಎಲ್ಲ ಜಿಲ್ಲೆಗಳಿಗೂ ನಿಮಗೆ ಹಣ ಜಮಾ. ಹಾಗಾಗಿ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ. ಅವ್ರಿಗೆ ಹಣ ಬರೋದಿಲ್ಲ, ಇವ್ರಿಗೆ ಹಣ ಬರೋದಿಲ್ಲ, ಆ ರೀತಿ ಏನಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ, ಒಟ್ಟು 30 ಜಿಲ್ಲೆಗಳಿರುವಂಥದ್ದು. ಆರಾಮಾಗಿ ನಿಮಗೆ ಆ ಎಲ್ಲ ಜಿಲ್ಲೆಗಳಿಗೂ ನಿಮ್ಗೆ ಹಣ ಬರುತ್ತೆ ಸ್ನೇಹಿತರೆ. ಏನು ಕೂಡ ವರಿ ಮಾಡ್ಕೊಬೇಡಿ ಸ್ನೇಹಿತರೆ. ಮೇಯ್ನಾಗಿ ನಿಮಗೆ ಇಲ್ಲಿ ತುಂಬ ನಾನು ಮಾಹಿತಿ ಆವಾಗಲೇ ಕೊಟ್ಬಿಟ್ಟಿದ್ದೀನಿ. ಮತ್ತು ನಿಮಗೆ ಹೇಳ್ತಿರುವಂಥದ್ದು ಇನ್ನೊಂದು ಟಾಪಿಕ್ ಏನಪ್ಪ ಅಂತಂದರೆ ನೀವು ನಿಮ್ಮ ಒಂದು ಗ್ಯಾರಂಟಿ ಕಾರ್ಡನ್ನು ಕಡ್ಡಾಯವಾಗಿ ಇಟ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಗ್ಯಾರಂಟಿ ಕಾರ್ಡನ್ನು ಕಡ್ಡಾಯವಾಗಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ಅದನ್ನು ಕಡ್ಡಾಯವಾಗಿ ಇಟ್ಕೊಳ್ಳಿ. ಎಲ್ಲರೂ ಕೂಡ ಖಂಡಿತವಾಗ್ಲೂ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಇಲ್ಲಿ ಹಣ ಬರುತ್ತೆ. ಅವ್ರಿಗೆ ಹಣ ಬರೋದಿಲ್ಲ, ಇವ್ರಿಗೆ ಹಣ ಬರೋದಿಲ್ಲ, ಆ ರೀತಿ ಏನೂ ಇಲ್ಲ. ಎಲ್ರಿಗೂ ಕೂಡ ಖಂಡಿತವಾಗಿಯೂ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾ ಆಗುತ್ತೆ. ಖಂಡಿತವಾಗ್ಲೂ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಸ್ನೇಹಿತರೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟನ್ನು ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆಗಳು ಏನಿದೆ ಅದನ್ನೆಲ್ಲ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.